ಸರ್ ಇಷ್ಟು ದಿವಸ ಆಯ್ತು ಇನ್ನು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸಿಲ್ಲ. ಆಮೇಲೆ ಎಲೆಕ್ಷನ್ ನಿಲ್ಬೇಕಂದ್ರೆ 19th ಮೀಟಿಂಗ್ ಇದೆ, ಇವತ್ತು ಮೀಟಿಂಗ್ ಇದೆ, ನಾಳೆ ಎಲ್ಲ ಡಿಕ್ಲೇರ್ ಈಗ ಬೊಮ್ಮಾಯಿ ಅವರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ. BJP 65 ಸ್ಥಾನ ಇದೆ, JDS 19 ಇದೆ. ಎಷ್ಟಾಯಿತು? 75, 84 ಆಯಿತು. ನಮ್ಮದು 84ಕ್ಕಿಂತಲೂ ಒಂದು ಸ್ಥಾನ 83ಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು. 83 ಬರಬೇಕಾಗಿದ್ರೆ 55 ಜನ ರಾಜೀನಾಮೆ ಕೊಡ್ಬೋದು. 55 ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ. ಅಧಿಕಾರ ಕಳ್ಕೊಂಡ್ಬಿಟ್ಟಾರಲ್ಲ BJP-ಯವರು. ಈ ನೀರಿಂದ ಮೀನ್ ತೆಗೆದು ಆಚೆ ಹಾಕ್ಬಿಟ್ರು ಒದ್ಲಾಡ್ತಾರಲ್ಲ, ಹಂಗೆ ಒದ್ಲಾಡ್ತಾ ಇದ್ದಾರೆ BJP. ಹೇಳ್ತಾರಪ್ಪ, ಕರ್ಕೊಂಡ್ಬಂದು ತೋರಿಸ್ಲಿ, ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ. ಸರ್ DK ಸುರೇಶ್ ಬಗ್ಗೆ ಸಾಕು. ಸರ್ DK ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ತೀವ್ರವಾದ ಒಳ್ಳೆ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಒಳ್ಳೆ ವರ್ಕರ್ ಅವರು. ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಸರ್ ಇಷ್ಟು ದಿವಸ ಆಯ್ತು ಇನ್ನು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸಿಲ್ಲ. ಆಮೇಲೆ ಎಲೆಕ್ಷನ್ ನಿಲ್ಬೇಕಂದ್ರೆ 19th ಮೀಟಿಂಗ್ ಇದೆ, ಇವತ್ತು ಮೀಟಿಂಗ್ ಇದೆ, ನಾಳೆ ಎಲ್ಲ ಡಿಕ್ಲೇರ್ ಈಗ ಬೊಮ್ಮಾಯಿ ಅವರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ. BJP 65 ಸ್ಥಾನ ಇದೆ, JDS 19 ಇದೆ. ಎಷ್ಟಾಯಿತು? 75, 84 ಆಯಿತು. ನಮ್ಮದು 84ಕ್ಕಿಂತಲೂ ಒಂದು ಸ್ಥಾನ 83ಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು. 83 ಬರಬೇಕಾಗಿದ್ರೆ 55 ಜನ ರಾಜೀನಾಮೆ ಕೊಡ್ಬೋದು. 55 ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ. ಅಧಿಕಾರ ಕಳ್ಕೊಂಡ್ಬಿಟ್ಟಾರಲ್ಲ BJP-ಯವರು. ಈ ನೀರಿಂದ ಮೀನ್ ತೆಗೆದು ಆಚೆ ಹಾಕ್ಬಿಟ್ರು ಒದ್ಲಾಡ್ತಾರಲ್ಲ, ಹಂಗೆ ಒದ್ಲಾಡ್ತಾ ಇದ್ದಾರೆ BJP. ಹೇಳ್ತಾರಪ್ಪ, ಕರ್ಕೊಂಡ್ಬಂದು ತೋರಿಸ್ಲಿ, ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ. ಸರ್ DK ಸುರೇಶ್ ಬಗ್ಗೆ ಸಾಕು. ಸರ್ DK ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ತೀವ್ರವಾದ ಒಳ್ಳೆ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಒಳ್ಳೆ ವರ್ಕರ್ ಅವರು. ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್